ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ. ಫ್ರೆಂಡ್ಸ್, ಇವತ್ತು ಬಂದು ನಿಮ್ಗೆ ಗೊತ್ತಿರ್ಬೋದು ನೇರಳೆ ಹಣ್ಣು ಸೂಪರ್ ಅಂದರೆ ಸೂಪರಾಗಿರುತ್ತೆ. ನಂಗೆ ಕಲರ್ ತುಂಬ ಇಷ್ಟ ಆಗುತ್ತೆ. ಸ್ಯಾರಿ ಇರ್ಬೋದು, ಡ್ರೆಸ್ ಇರ್ಬೋದು, ಯಾವುದೇ ಒಂದು ಸೂಪರಾಗಿ ಕಾಣುತ್ತೆ ಫೋಟೋಗೆಲ್ಲನೂ. ನೇರಳೆ ಹಣ್ಣು ಅಂದರೆ ಯಾರಿಗೂ ಇಷ್ಟ ಅಂತ ಕೂಡ ಹೇಳಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. 100 rupees kg ಅನಿಸುತ್ತೆ. ಇಲ್ಲಿ ನೋಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಉಪ್ಪು ಸ್ವಲ್ಪ ಹಾಕಿ ಒಂದು 10 ನಿಮಿಷ ನೆನೆಸಬೇಕು. ಸ್ವಲ್ಪ ಖಾರ ಹಾಕಿದ್ದೀನಿ. ಆ್ಯಕ್ಚುಲಿ ಖಾರ ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪು ಹಾಕಿ ಒಂದು 10 ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ಸೋಕಾಗುತ್ತೆ. ನಂತರ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ತಂದು ಇದನ್ನು ಹಾಗೆ ತಿಂದುಬಿಟ್ವಿ. ಇನ್ನೊಂದು ಟೈಮ್ ತಂದಾಗ ನೀರು ಹಾಕಿ ಸ್ವಲ್ಪ ಹೊತ್ತು ಸಾಲ್ಟ್ ಹಾಕಿ ನೆನೆಸ್ಬಿಟ್ಟು ಆಮೇಲೆ ತಿಂದ್ವಿ. ನೋಡಿ ಸೂಪರ್ ಅಂದರೆ ತುಂಬ ಚೆನ್ನಾಗಿತ್ತು. ತಿನ್ನೋಕ್ಕಂತೂ ಫ್ರೆಶ್ ಆಗಿತ್ತು ಮಾತ್ರನೇ. ನಮ್ಮ ಮನೆ ಹತ್ರ ಈ ಥರ ಏನೇ ಒಂದು ಫ್ರೆಶ್ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು ಬರ್ತಾ ಇರುತ್ತೆ. ಸೊ ಹಣ್ಣು ತರಕಾರಿ ಎಷ್ಟು ತಿಂದರೂ ನಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಾನ್ ವೆಜ್ಗಿಂತ ವೆಜ್ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು. ನಮ್ಮ ಮನೆಯಲ್ಲಿ ನಾನ್ ವೆಜ್ ಕಡಿಮೆ ತಿನ್ನೋದು, ವೆಜ್ಜು ಜಾಸ್ತಿ. ಮನೇಲಿ ಪೂಜೆಗಳು ಮಾಡೋದು ಜಾಸ್ತಿ. ನಮ್ಮ ಮನೆಯಲ್ಲಿ ನಾನ್ ವೆಜ್ ರೇರ್ ತಿನ್ನೋದು. ನೋಡಿ ರಿಸೆಪ್ಷನ್ ಇತ್ತು. ನಾವು ಹತ್ತಿಬೇಲಿ ಹೋಗ್ತಾ ಇದ್ದೀವಿ, ಹೊಸೂರು ಹತ್ರ. ಹಸ್ಬೆಂಡ್ ನಾನು ಇಬ್ಬರು ಹೋಗ್ತಾ ಇದ್ದೀವಿ. ನಾವಿಬ್ಬರೇನಾ ಅಂತ ಅಂದ್ಕೊಬೋದು. ಯಾಕೆಂದರೆ ಮಗಳು ಎಕ್ಸಾಮ್ ಇತ್ತು ಅವತ್ತು. ಎಕ್ಸಾಮಿಂದ ಬಂದಾಗ ಮತ್ತೆ ರೆಡಿ ಆಗೋದಕ್ಕೆ ಅವ್ರಿಗೂ ಟಯರ್ಡ್ ಆಗುತ್ತಲ್ವಾ. ಸೊ ಹಾಗಾಗಿ ಮನೆಗೆ ನಮ್ಮ ಇದ್ದರು. ಸೊ ನೈಟ್ ರಿಸೆಪ್ಷನಿಗಿದ್ದು ನಾವು ಹೋಗೋಷ್ಟೊತ್ತಿಗೆ ಆ್ಯಕ್ಚುಲಿ ಅಲ್ಲಿ 8:15 8:45 ಹೋಗಿತ್ತು. ಈ ಸರಿ ಲೇಟಾಗಿ ಮನೆ ಹತ್ರ ಬಿಟ್ಟಿದ್ದು ನಾವು. ನಾನು ನೋಡಿ ಎಲ್ಲೋ ಪಿಂಕ್ ಆ್ಯಂಡ್ ಕಾಂಬಿನೇಷನ್ ಸ್ಯಾರಿ ಉಟ್ಕೊಂಡಿದ್ದೀನಿ. ನಾವಿಬ್ಬರು ಹೋಗೋಷ್ಟೊತ್ತಿಗೆ ಮೇ ಬಿ ಎಲ್ಲ ಸ್ಟಾರ್ಟ್ ಆಗಿತ್ತು ರಿಸೆಪ್ಷನ್ ಕೂಡ. ಈ ಥರ ಫಂಕ್ಷನ್ಗೆ ಹೋದಾಗ ರೆಡಿ ಆಗೋದಕ್ಕೆ ನಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಹೆಣ್ಮಕ್ಳಿಗೆ ಅಲ್ವಾ. ನಾರ್ಮಲಾಗಿ ಸಿಂಪಲ್ ಫಂಕ್ಷನ್ ಅಂದರೆ ಸಿಂಪಲಾಗಿ ಹೋಗ್ಬೋದು. ಇನ್ನು ಮದುವೆ ರಿಸೆಪ್ಷನ್ನು ಅಂತಂದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಗಂಡು ಮಕ್ಳಿಗಂದರೆ ಒಂಚೂರು ಬೇಗನೆ ಆಗುತ್ತೆ, ಹೆಣ್ಮಕ್ಳಿಗೇ ತುಂಬ ಟೈಮ್ ತಗೊಳ್ಳೋದು. ಫ್ರೆಂಡ್ಸ್, ಚಾನಲ್ಗೆ ಹೊಸಬರಾಗಿದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸೊ ನನ್ನ ಸ್ಯಾರಿ ಇಷ್ಟ ಆಯಿತಾ ಅಂತ ಕೂಡ ಹೇಳಿ. ನಾನು ನೋಡಿ ಇಲ್ಲಿ ಹೂವು ಮುಟ್ಕೊಂಡಿದ್ದೀನಿ, ಅಂದರೆ ಮಲ್ಲೆ ಹೂವು. ತುಂಬ ಭಾರ ಮಲ್ಲಿಗೆ ಹೂವು. ಬಟ್ ಫಂಕ್ಷನ್ಗಳಿಗೆ ಇದೇ ಥರನೇ ನಾವು ರೆಡಿಯಾಗಿ ಹೋಗಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಹೋಗೋಷ್ಟೊತ್ತಿಗೆ ಮೇ ಬಿ ಸ್ಟಾರ್ಟಾಗಿ ಹೋಗಿತ್ತು. 1 hour ಇದ್ದು ಮತ್ತೆ ಬಂದುಬಿಟ್ವಿ. ಆದರೂ ಕೂಡ ಬರೋಷ್ಟೊತ್ತಿಗೆ 11:30 ಆಗೋಯಿತು. ಫ್ರೆಂಡ್ಸ್, ನೆನ್ನೆ ಫಾದರ್ಸ್ ಡೇ ಇತ್ತು. ನಾನು ನಿಮಗೆ ವಿಡಿಯೋ ಹಾಕೋದಕ್ಕಾಗಿಲ್ಲ. ಯಾಕೆಂದರೆ ವೀಕೆಂಡಲ್ಲಿ ಸ್ವಲ್ಪ ಬ್ಯುಸಿ ನನ್ನ ಮನೆಯಲ್ಲಿ. ನಾನು ನಮ್ಮ ಮನೆಯವ್ರು ನೋಡಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ನಾನು ನಿಮಗೆಲ್ರಿಗೂ ವಿಶ್ ಮಾಡ್ತಾಯಿದ್ದೀನಿ, ಹ್ಯಾಪಿ ಫಾದರ್ಸ್ ಡೇ ಎಲ್ರಿಗೂ, ಎಲ್ಲ ಅಪ್ಪಂದಿರು. ಸೊ ಎಲ್ಲ ಅಪ್ಪಂದಿರಿಗೂ ನನ್ನ ಕಡೆಯಿಂದ ಹ್ಯಾಪಿ ಫಾದರ್ಸ್ ಡೇ. ಸೊ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾರೆ ಅಂದರೆ, ಸೊ ಅವ್ರಿಗೇ ಗೊತ್ತು. ನಮ್ಮ ಮಕ್ಕಳಿಗೆ ಹೆಂಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ನಮ್ಮ ತಂದೆ ದ ಬೆಸ್ಟ್ ಮೈ ಡ್ಯಾಡಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅವರು ಇದ್ದಾಗ ಕೂಡ ನಮಗೆ ತುಂಬಾ ಒಳ್ಳೆ ಬುದ್ಧಿ, ಒಳ್ಳೆಯ ಒಂದು ಮಾರ್ಗದಲ್ಲಿ ಹೋಗು ಅಂತ ಹೇಳ್ತಾಯಿದ್ರಿ. ಅವರು ಹೊರಟುವಾಗ ನಮ್ಮ ತಂದೆನ ಮಿಸ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ. ಆದರೂ ಕೂಡ ನಾವು ಪ್ರತಿ ದಿವಸ ನೆನೆಸ್ಕೊತೀವಿ. ಯಾಕೆಂದರೆ ಅಷ್ಟು ಒಳ್ಳೆಯ ಮನುಷ್ಯ. ಬೇರೆಯವ್ರಿಗೆ ಒಳ್ಳೆ ಬಯಸೋದನ್ನು ಬಿಟ್ಟರೆ ಅವ್ರಿಗೆ ಇನ್ನೇನು ಗೊತ್ತಿರಲಿಲ್ಲ. ಸೊ ಅವ್ರ ಮಕ್ಕಳು ಸ್ವಲ್ಪ ಅವ್ರ ಬುದ್ಧಿ ಕೂಡ ನಂಗೆ ಬಂದಿದೆ. ನಮ್ಮ ಒಂದು ಪಾಲಿಸಿ ಏನಂತಂದರೆ, ನಮ್ಮಿಂದ ಆದರೆ ಒಬ್ಬರಿಗೆ ಒಳ್ಳೇದು ಮಾಡಬೇಕೇ ಹೊರತು ನಾವು ಬೇರೊಬ್ಬರ ಕಣ್ಣೀರಿಗೆ, ಬೇರೊಬ್ಬರ ಒಂದು ಬೇಜಾರಿಗೆ ನಾವು ಕಾರಣ ಆಗಬಾರ್ದು ಅಂತ ಹೇಳ್ತೀನಿ, ಯಾರೇ ಆಗಲಿ. ಯಾಕೆಂತಂದರೆ ನಾವೇನು ಕೊಡ್ತೀವೋ ಬೇರೆಯವ್ರಿಗೆ ಅದೇ ನಮಗೆ ವಾಪಸ್ ಬರುತ್ತೆ. ಒಳ್ಳೇದು ಕೊಟ್ಟರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಬರುತ್ತೆ. ಸೊ ಹಾಗಾಗಿ ನಾವು ಓದಿರೋರು ಸ್ವಲ್ಪ ನಾವೊಂದು ಒಳ್ಳೆಯ ಮನಸ್ಸಿಂದ ಬೇರೆಯವ್ರಿಗೆ ಒಳ್ಳೇದು ಬಯಸಿದ್ರೇ ನಮಗೂ ಕೂಡ ಸಮಾಧಾನ ಆಗುತ್ತೆ. ನಮ್ಗೆ ಯಾರು ಏನೇ ಅನ್ನಲಿ, ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಒಳ್ಳೆಯ ಬ್ಲೆಸ್ಸಿಂಗ್ ಇದ್ದರೆ, ಸೊ ದೇವರು ಯಾರಾಗಿ ಏನು ಮಾಡಬೇಕು ಅಂತ ದೇವರು ಕೂಡ ಗೊತ್ತು. ಸೊ ನಾನು ಹೇಳೋದು ಒಂದೇ ಒಂದು ಮಾತು, ನಮ್ಮಿಂದ ಆದರೆ ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕೇ ಹೊರತು ಬೇರೆಯವ್ರಿಗೆ ನಾವು ಯಾವತ್ತೂ ಅಷ್ಟೇ ಕೆಟ್ಟದ್ದು ಬಯಸಕ್ಕಂತೂ ಹೋಗಬಾರ್ದು ಅಂತಲೇ ಹೇಳ್ತೀನಿ. ಸೊ ನೋಡಿ, ಇನ್ವಿಟೇಷನ್ನು ಪ್ರೆಸೆಂಟೇಷನ್ನು ಮೇಲೆ ನೇಮೆಲ್ಲ ಬರೆದಿದ್ದೀವಿ. ಆ್ಯಕ್ಚುಲಿ ಗಿಫ್ಟ್ ತಗೋಣ ಅಂದ್ಕೊಂಡ್ವಿ, ಆಗಿರಲಿಲ್ಲ. ಸೊ ಟೈಮ್ ಆಗೋಯಿತು. ಸಾಮಾನ್ಯ ನಾವು ರಾಯಲ್ ಮಾರ್ಟಲ್ಲಿ ಗಿಫ್ಟ್ ತೊಗೊಂಡೇ ಹೋಗೋದು, ಯಾವುದೇ ರಿಸೆಪ್ಷನ್ಗಾದರೂ ಮದುವೆಗಾಗಲಿ. ನೋಡಿ ಇವಾಗ ಊಟ ಮಾಡ್ತಿದ್ದೀವಿ. ಊಟ ಎಲ್ಲ ಅರೇಂಜ್ ಚೆನ್ನಾಗೇ ಮಾಡಿದರು. ಸೊ 3 ತರಹ ಸ್ವೀಟ್ಸ್ ಮಾಡಿದರು. ಹೋಳಿಗೆ, ಪಾಯಸ, ನಂತರ 4 ತರಹ ಪಲ್ಯ, ಅನ್ನ, ರಸಮ್, ಸಾಂಬಾರ್. ಸೊ ಇನ್ನು ಆ್ಯಸ್ ಯೂಶುವಲ್ ಮೊಸರನ್ನ. ಕೊನೆಯಲ್ಲಿ ಮೊಸರನ್ನ ಇದ್ರೇ ಊಟ ಪೂರ್ತಿ ಆಗೋದು ಅಲ್ವಾ, ನಿಮಗೆಲ್ಲರೂ ಗೊತ್ತಿದೆ. ಸೊ ಊಟ ಮಾಡಿಕೊಂಡು ನಾವು ಮತ್ತೆ ಮನೆಗೆ ಬರೋಷ್ಟೊತ್ತಿಗೆ 11:30 ಆಗೇ ಹೋಯಿತು. ಆ್ಯಕ್ಚುಲಿ ನಾನು ಎಲ್ಲರೂ ಫೋಟೋಸ್ ಆ್ಯಡ್ ಮಾಡೋಣ ಅಂದ್ಕೊಂಡೆ. ಫೋಟೋಸ್ ಆ್ಯಡ್ ಮಾಡೋಕ್ಕಾಗಿಲ್ಲ. ನೋಡಿ ಬರೋಷ್ಟೊತ್ತಿಗೆ 11:45 ಆಗಿತ್ತು ನೈಟು. ಆಗ್ತಾನೆ ನೋಡಿ ಬ್ರಹ್ಮಕಮಲ ಹೂವು ಎಷ್ಟು ಚೆನ್ನಾಗಿ ಅರಳಿದೆ, ಘಮ ಘಮ ಅಂತ ಬರ್ತಾಯಿತ್ತು ನಾವು ಕಾರ್ ಪಾರ್ಕ್ ಮಾಡಿದಾಗ. ಸೊ ನೋಡೋಷ್ಟೊತ್ತಿಗೆ ನೋಡಿ ಕೆಳಗಡೆಯಿಂದ ನೋಡಿದಾಗ ಮೇಲೆ ಬ್ರಹ್ಮಕಮಲ ಹೂವು ಅರಳಿತ್ತು.
ನೋಡಿ ಇವಾಗ ನಾನು ದೇವರಿಗೆ ಮುಡಿಸ್ತೀನಿ. ಆ್ಯಕ್ಚುಲಿ ದೇವ್ರ ಹೂವನ ಅಂತಲೇ ಹೇಳ್ಬೋದು. 11:15 10 ಗಂಟೆ ಮೇಲೇ ಯಾವತ್ತು ಈ ಕಮಲಂ ಹೂವು ಹರಳೋದು. ಬ್ರಹ್ಮಕಮಲಂ ಹೂವು ಹರಳೋ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಇದನ್ನ ದೇವ್ರ ಮನೆಗೆ ತೊಗೊಂಡೋಗಿ ದೇವಸ್ಥಾನದಲ್ಲಿ ಕೊಡ್ಬೋದು, ಅಥವಾ ಮನೆಯಲ್ಲಿ ಇಟ್ಟು ಕೂಡ ಪೂಜೆ ಮಾಡ್ಬೋದು. ನಾನು ಆವಾಗ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆಗೆ ಹೂವು ಇಟ್ಬಿಟ್ಟು, ಸೊ ಇನ್ನು ಇವತ್ತಿನ ವಿಡಿಯೋನ ಇಷ್ಟಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್. ಟೈಮ್ 11:15 ಆಗಿದೆ. ನಾನು ಫೋಟೋಸ್ ಎಲ್ಲ ತೆಗೆದಿದ್ವಿ, ಬಟ್ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ಸಿಗೋಣ. ಥ್ಯಾಂಕ್ ಯು.